ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರ ಚುಕ್ಕಾಣಿ ಲಭಿಸಿದ ಪ್ರಯುಕ್ತ ಕನಗನಮರಡಿ ಗ್ರಾಮದ ಶ್ರೀ ಅಂಕನಾಥೇಶ್ವರ ದೇವಸ್ಥಾನದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಗ್ರಾಮದ ಜೆಡಿಎಸ್ ಮುಖಂಡ ಯಜಮಾನ್ ಪುಟ್ಟೇಗೌಡ ನೇತೃತ್ವದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಸೊಸೈಟಿಯಲ್ಲಿ ಚುನಾವಣೆಯಲ್ಲಿ ಜಯಗಳಿಸಿದ ನೂತನ ನಿರ್ದೇಶಕರಿಗೆ ಗ್ರಾಮದ ಯಜಮಾನರು ಅಭಿನಂದಿಸಿ ಶುಭ ಕೋರಿದರು. ದೊಡ್ಡನೇ ಹಾಕೋ ಬಸಪ್ಪ ಬರ್ರಿ ಎಲ್ಲ ನಮ್ಮ ಕನಗನಮರಡಿ ಸಹಕಾರ ಸಂಘದ ಚುನಾವಣೆ ಪ್ರಯುಕ್ತ ಇವತ್ತು ನನ್ನ ಹುಟ್ಟದಪ್ಪನು ಕೂಡ ಇವತ್ತು 67ನೇ ಇಸ್ವಿ 67 ವರ್ಷದಿಂದ 68ನೇ ಇಸ್ವಿಗೆ ಪಾದಾರ್ಪಣೆ ಮಾಡಿದ್ದೀನಿ. ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಹಕಾರದ ಚುನಾವಣೆಯಲ್ಲಿ ಜಯಶೀಲರಾದಂಥ ನಮ್ಮ JDS ಪಕ್ಷದ ಮತ್ತು ಬಿಜೆಪಿ ಮೈತ್ರಿ ಕೂಟದ 8 ಅಭ್ಯರ್ಥಿಗಳನ್ನ ಈ ನಮ್ಮ ಅಂಕನಾಥೇಶ್ವರ ದೇವಸ್ಥಾನದ ಸಮ್ಮುಖದಲ್ಲಿ ಪೂಜೆ ಮಾಡಿಸಿ ಎಲ್ರಿಗೂ ನಾನು ಅಟೆಂಡ್ ಮಾಡಬೇಕು ಅಂತೇಳಿ ಎಲ್ರೂ ಕರೆಸಿ ಎಲ್ಲ ನಮ್ಮ 8 ಗ್ರಾಮದ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನದ ಪೂಜೆ ಸಲ್ಲಿಸಿ ಎಲ್ರಿಗೂ ವಿಜಯಮಾಲೆ ಹಾಕಿದ್ದಾರೆ. ಅವ್ರಿಗೆಲ್ಲ ನಾನು ಹೃದಯಪೂರ್ವಕವಾಗಿ 8 ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ ಬಾಂಧವರಿಗೆ, ಸಹಕಾರ ಸಂಘದ ಷೇರುದಾರರಾದಂಥ ಮತ ಬಾಂಧವರಿಗೆ ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ಅವ್ರಿಗೂ ಒಂದು ನಮ್ಮ ಅಂಕನಾಥೇಶ್ವರ ಆಯುಷ್ ಆರೋಗ್ಯನ ಕೊಟ್ಟು ಒಳ್ಳೇದು ಮಾಡಲಿ. ನಮ್ಮ ಗೆಲ್ಲಿಸ್ಕೊಟ್ಟಂಥ ಅಭ್ಯರ್ಥಿಗಳಿಗೆ ಅವ್ರಿಗೂ ಸಹ ಸಂಘದ ಅಭಿವೃದ್ಧಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಬರಲಿ ಅಂತೇಳಿ ನಮ್ಮ ಪುಟ್ಟರಾಜವರ ನಾಯಕತ್ವದಲ್ಲಿ ಈ ಒಂದು ಕೆಲಸ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿಕೆ ಪುಟ್ಟರಾಜಣ್ಣವರಿಗೆ ಹೋಗಿದ್ದು ಅವ್ರಿಗೂ ಮನವಿ ಮಾಡಿ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ. ಎಲ್ಲ ಸೇರಿ ಎಲ್ಲ ಒಕ್ಕೂಟದಿಂದ ಒಗ್ಗೂಡಿಸಿ ಕೆಲಸ ಮಾಡಿ ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸಬೇಕು ಅಂತ ಎಲ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಮೈತ್ರಿಕೂಟ VSSBN ಕನಗನಮರಡಿಯಲ್ಲಿ 8 ಜನ ಸದಸ್ಯರು ಜೈಬೇರಿ ಬಾರಿಸಿದ್ರು. ಅವ್ರಿಗೆ ಅಭಿನಂದನೆ ಹೇಳೋದ್ರ ಮುಖಾಂತರ ನಮ್ಮ JDSನ ಹಿರಿಯ ನಾಯಕರು, ಮಾಜಿ TAPCMSನ ಅಧ್ಯಕ್ಷರಾದ ಶ್ರೀ ಪುಟ್ಟಣ್ಣ ಅವ್ರಿಗೆ 68 ವರ್ಷ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಆ ಭಗವಂತ ಅಂಕನಾಥೇಶ್ವರ ಆಯುರಾರೋಗ್ಯ ಐಶ್ವರ್ಯ ಅಧಿಕಾರ ಅಂತ ಕೊಟ್ಟು ಕಾಪಾಡಲಿ. ಅವ್ರು ಇನ್ನಷ್ಟು ಆರೋಗ್ಯವಾಗಿ ನನ್ನಂಥ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡುವಂತ ಉತ್ತೇಜನ ಕೊಡ್ಲಿ ಅಂತ ಆಶಿಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರೋದ್ರ ಜೊತೆಗೆ ಎಲ್ಲ ನನ್ನ 8 ಜನ ಅಭ್ಯರ್ಥಿಗಳಿಗೆ ಮತ್ತು ಸೋತವರು, ಗೆದ್ದವರು ಮತ್ತು ಮತದಾರರಿಗೂ ಕೂಡ ಈ ಮೂಲಕ ಅಭಿನಂದನೆಗಳು ಹೇಳ್ತೇನೆ.